ಹಾಯ್ ಮ್ಯಾಮ್. ಹಾಯ್. ಹೇಗಿದ್ದೀರಾ? ಸೂಪರ್. ನೀವು? ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ಇಷ್ಟೊತ್ತು ಸಾರಾಂಶದ ಬಗ್ಗೆ ದೀಪಕ್ ಸರ್ ಎಳೆಯಾಗಿ ಬಿಚ್ಕೊಟ್ರು. ಮ್ಯಾಮ್, ನೀವು ಸಾರಾಂಶನ ಏನಕ್ಕೆ ಒಪ್ಕೊಂಡ್ರಿ ಮ್ಯಾಮ್? ಸೂರ್ಯ ಸರ್ಗಂತ ಮಾತ್ರ ಹೇಳ್ಬೇಡಿ. ಅವ್ರು ಹೇಳೋಕ್ಕೆ ಮುಂಚೆ ನಾನು ಒಂದು ಮಾತು ಹೇಳ್ತೀನಿ ಇದರಲ್ಲಿ. ಈ ಟೀಮ್ ನಾನು ಕಟ್ಟಿರೋದೇ ನಾನು 15 years ಆಫ್ ಇಂಡಸ್ಟ್ರಿ ಫ್ರೆಂಡ್ಶಿಪ್ಸ್ ಮೇಲೆ. ಸೊ ಅದನ್ನು ಬ್ಲೇಟೆಂಟಾಗಿ ಅಡ್ವಾಂಟೇಜ್ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ನಾನು ಯಾರ್ಯಾರ ಜೊತೆ ಫ್ರೆಂಡ್ಸ್ ಇದ್ದೀನಿ ಎಲ್ಲರನ್ನೂ ಸೇರಿಸ್ಕೊಂಡು ಇನ್ ಅ ವೇ ವಾಟ್ ಎವರ್ ಇಟ್ಸ್ ಕಾಲ್ಡ್, ಬಟ್ ಸಾರಿ ಬಟ್ ಜೋಕಿಂಗ್. ಇಲ್ಲ, ಯಾಕಂದರೆ ಫ್ರೆಂಡ್ಸ್ ಅಂದರೆ ಏನೂ ಹೇಳೋಕ್ಕಾಗಲ್ಲ ಅಲ್ಲ, ಎರಡೇ ಮಾತನ್ನು ಮುಗ್ದೋಗುತ್ತೆ. ಇಷ್ಟು ಬೇಕು, ಇಷ್ಟೇ ಕೊಡೋಕ್ಕಾಗೋದು, ಸರಿ ಓಕೆ ಮುಗೀತು, ಬನ್ನಿ ಕೆಲಸ ಮಾಡೋಣ. ಬಹಳ ಸಿಂಪಲ್ ಕಾನ್ವರ್ಸೇಷನ್. ಐ ಲೆಟ್ ಯು ಮಾತಾಡಿ ದಯವಿಟ್ಟು. ರೈಟ್. ನಾನು ಆ್ಯಕ್ಚುಲಿ ಈ ಹಂತದಲ್ಲಿ ಈಗ ಕೂತ್ಕೊಂಡು ನಾನು ಹೇಳಬಲ್ಲೆ ದಟ್ ನಾನು ಸಾರಾಂಶ ಅಕಸ್ಮಾತ್ ಬಿಟ್ಟಿದ್ರೆ ನನ್ನ ಕೈಯಿಂದ ತುಂಬ ದೊಡ್ಡ ತಪ್ಪಾಗಿರೋದು ನನಗೆ. ಅಂದರೆ ಐ ವುಡ್ ಬಿ ದ ಲೂಸರ್. ಬಿಕಾಸ್ ಮೊದಲನೇದಾಗಿ ಒಂದು ಸಿನಿಮಾ ಒಪ್ಕೊಳ್ಳೋ 2 ಕಾರಣಗಳು. ಫಸ್ಟು ಸ್ಕ್ರಿಪ್ಟು ಅಥವಾ ಸ್ಟೋರಿ, ಇನ್ನೊಂದು ಪಾತ್ರ. 2 ಬಾಕ್ಸಸ್ಸು ನನಗೆ ಸಾರಾಂಶನಲ್ಲಿ ಟಿಕ್. ಬಿಕಾಸ್ ಐ ಥಿಂಕ್ ದ ಸ್ಟೋರಿ ಇಸ್ ಅ ಸ್ಟೋರಿ ವಿಚ್ ಇಸ್ ಡಿಫ್ರೆಂಟ್ ಮಾತ್ರ ಅಲ್ಲದೆ ದೇರ್ಸ್ ಅ ಹಾರ್ಟ್ ಟು ಇಟ್, ದೇರ್ಸ್ ಆನೆಸ್ಟಿ ಟು ಇಟ್. ಅದು ತುಂಬಾ ಚೆನ್ನಾಗಿತ್ತು. ಮಾತ್ರ ಅಲ್ಲ, ಅದನ್ನು ಪ್ಯಾಕೇಜ್ ಮಾಡಿರೋ ರೀತಿ ಇದೆಯಲ್ಲ, ಅಂದರೆ ಹೇಳೋ ರೀತಿ ಇದೆ, ನರೇಟಿವ್. ಸೂರ್ಯ ವಶಿಷ್ಠ ಅವರು ಅದು ಕೂಡ ತುಂಬ ಚೆನ್ನಾಗಿ ಪ್ಯಾಕೇಜ್ ಮಾಡಿದ್ದಾರೆ. ಅಂದರೆ ಎಂಟರ್ಟೈನಿಂಗ್ ಆಗಿ ಪ್ಯಾಕೇಜ್ ಮಾಡಿದ್ದಾರೆ. ಈ ಕಥೆ ಏನು ಹೇಳಕ್ಕೆ ಹೊರಟಿದೆ, ಅಯ್ಯೋ ಯಪ್ಪ ಡ್ರಾಮಾ ಮಾತ್ರ ಅಲ್ಲದೆ ಒಂಚೂರು ಮ್ಯಾಜಿಕಲ್ ರಿಯಲಿಸಮ್ ಹಾಕಿ ಎಂಟರ್ಟೈನಿಂಗ್ ಆಗಿ ಮಾಡಿ, ಕೆಲವೊಂದು ಸತಿ ಜೋಕ್ಸ್ ಆಗಿ, ಕ್ಯಾರೆಕ್ಟರ್ ಏನೋ ಒಂದು ಒದ್ದಾಟದಲ್ಲಿರುತ್ತೆ, ಸಡನ್ಲಿ ನಾವು ನಕ್ಬಿಡ್ತೀವಲ್ಲ ನಮ್ಗೆ ಗೊತ್ತಿಲ್ಲದೆ, ಬಿಕಾಸ್ ವಿ ರಿಲೇಟ್ ಟು ಇಟ್ ಆರ್ ವಿ ಅಂಡರ್ಸ್ಟ್ಯಾಂಡ್ ಇಟ್. ಅಂಥ ಸಿಚುವೇಶನಲ್ ಕಾಮಿಡಿನ ಬಹಳ ಸಟಲಾಗಿ ಕಥೆನಲ್ಲೇ ಬೊಣಿಸಿ ಐ ಥಿಂಕ್ ಹೀಸ್ ಮೇಡ್ ಅ ವೆರಿ ನೈಸ್ ಸ್ಟೋರಿ. ಸೊ ನನಗೆ ಸ್ಟೋರಿ ಬಹಳ ಇಷ್ಟ. ಮತ್ತು ಪಾತ್ರ ಮಾಯಾ ಅನ್ನೋ ಪಾತ್ರನೇ ನಾನು ಪ್ಲೇ ಮಾಡ್ತಿರೋದು. ಆ್ಯಂಡ್ ಅವಳು ಬೇಸಿಕ್ಲಿ ಒಂದು ಥಿಯೇಟರ್ ಪರ್ಫಾರ್ಮರ್ / ಡಾನ್ಸರ್. ಇಲ್ಲಿ ತನಕ ನಾನು ಸುಮಾರು 30 ಸಿನಿಮಾ ಮಾಡಿದ್ದೀನಿ. ಇಲ್ಲಿ ತನಕ ಒಂದು ಡಾನ್ಸರ್ ಪಾತ್ರ ನಂಗೆ ಯಾವತ್ತೂ ಸಿಕ್ಕಿಲ್ಲ. ಡ್ಯಾನ್ಸರ್ ಆಗಿದ್ರೂ ಸಿಕ್ಕಿಲ್ಲ. ರೈಟ್. ಆ್ಯಂಡ್ ಇಟ್ ವಾಸ್ ದ ಫಸ್ಟ್ ಟೈಮ್ ಇನ್ ಮೈ ಕ್ಯಾರಿಯರ್. ಸೊ ಐ ವಾಸ್ ಲೈಕ್, ಹೇ ದಿಸ್ ಇಸ್ ಬ್ಯಾಕ್ ಟು ಮೈ ರೂಟ್ಸ್, ಲೆಟ್ಸ್ ಗೋ ಬ್ಯಾಕ್. ಆ್ಯಂಡ್ ಈ ಡಾನ್ಸರ್ ಅಲ್ಲ, ಆರ್ಟಿಸ್ಟ್ ಅಲ್ಲ, ಕಲಾವಿದ್ರನ್ನ ರೆಪ್ರೆಸೆಂಟ್ ಮಾಡೋದು ಅರ್ಥ ಏನು ಅಂದರೆ, ಯೂಶಲಿ ಅವ್ರು ತುಂಬ ದಿಲ್ಲಿಂದ ಯೋಚನೆ ಮಾಡ್ತಾರೆ, ಗೊತ್ತಾ, ದಿಮಾಗ್ ಜಾಸ್ತಿ ಯೂಸ್ ಮಾಡಲ್ಲ. ದೇ ವೇರ್ ದೇರ್ ಹಾರ್ಟ್ಸ್ ಆಲ್ಸೋ ಆನ್ ದೇರ್ ಸ್ಲೀವ್ಸ್. ಏನಾದರೂ ತುಂಬ ಇಷ್ಟ ಆಗಿಬಿಟ್ರೆ ಹಾಗೇ ಮನ್ಸು ಕೊಟ್ಬಿಡ್ತಾರೆ. ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಹಾಗೆ ಪಟ್ ಅಂತ ಹೇಳ್ಬಿಡ್ತಾರೆ. ಮಾಯಾ ಅದೇ ಥರ. ಸೊ ಆ ರೀತಿಯಲ್ಲಿ ಐ ಫೆಲ್ಟ್ ಶಿ ವಾಸ್ ವೆರಿ ಸಿಮಿಲರ್ ಟು ಮೀ ಆಲ್ಸೋ ಆ್ಯಸ್ ಶ್ರುತಿ. ಸೊ ಈ 2 ಕಾರಣ. ಮತ್ತು ಇನ್ನೊಂದು ಸೂರ್ಯ ವಶಿಷ್ಠ. ಸೊ ಹಾಗಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ, ಸಾರಾಂಶನ ಯಾಕೆ ಒಪ್ಕೊಂಡ್ರಿ ಅಂತ ಕೇಳಿದ್ರಲ್ಲ, ಐ ಥಿಂಕ್ it will be a film that I'll be very proud of going forward. ಸರ್, ನಿಮಗೆ ಶ್ರುತಿ ಮ್ಯಾಮಿ ಯಾಕೆ ಅಂದರೆ ಫ್ರೆಂಡ್ಸ್ ತುಂಬ ಜನ ಇದ್ರು, ಶ್ರುತಿ ಮ್ಯಾಮಿ ಯಾಕೆ? ತುಂಬ ಜನ ಇದ್ದಾರೆ ಕಣೋ ನಿಮಗೆ. ಅದೇ ಯೋಚನೆ ಮಾಡ್ತಿದ್ದೆ. ಸರಿ, ನಾನು ಸಿರಿ ಈಗ ಫ್ರೆಂಡು ಆಫ್ಟರ್ ಸ್ವಾತಿ ಮುತ್ತಿನ ಮಳೆ ಹನಿಯಲ್ಲಿ ಅವರು ರೀಸೆಂಟಾಗಿ. ಸೊ ಆಬ್ವಿಯಸ್ಲಿ ಸಿರಿ ಕೂಡ ಫ್ರೆಂಡು. ಆಮೇಲೆ ಸಂಯುಕ್ತ, ಶ್ವೇತಾ ಆಕ್ಟ್ ಮಾಡಿದಾರಲ್ಲ. ಜನ ಎಲ್ಲ ಬಿಟ್ಟು ಶ್ರುತಿ ಮ್ಯಾಮಿ ಯಾಕೆ ಅಂತ. ಇಲ್ಲಿ ಶ್ರುತಿ ಶ್ವೇತಾ ಇಬ್ಬರೇ ನನಗೆ, ಐ ಮೀನ್ ನನಗಿದ್ದಿದ್ದು 2 ಫ್ರೆಂಡ್ಸ್ ಹೆಣ್ಮಕ್ಳಲ್ಲಿ ಯಾರಿದ್ರು ಅವ್ರನ್ನ ಹಾಕೊಂಡು ಸಿನಿಮಾ ಮಾಡ್ಬಿಟ್ಟಿದ್ದೀನಿ. ದಟ್ಸ್ ಅ ವೆರಿ ಅವರು ಫ್ರೆಂಡ್ ತಾನೆ ನಿನ್ನ ಶಾರ್ಟ್ ಫಿಲ್ಮಲ್ಲಿ. ಸೊ ಇಲ್ಲ, ಟು ಬಿ ಆನೆಸ್ಟ್, ಟು ಬಿ ರಿಯಲ್ ರಾದರ್, 2013 ಲೂಸಿಯಾ ರಿಲೀಸ್ ಆಗಿದ್ದು. ಅದಕ್ಕೆ ಮುಂಚೆ ಜಸ್ಟ್ ಶೂಟಿಂಗ್ ಟೈಮ್ನಲ್ಲಿ ಅಥವಾ ಪ್ರೊಡಕ್ಷನ್ ಟೈಮ್ನಲ್ಲಿ ನಮ್ಮ ಪರಿಚಯ ಆಗಿದ್ದು. ಆ್ಯಂಡ್ ಅವಾಗಿಂದ ವಿ ಹ್ಯಾವ್ ಸ್ಟೇಡ್ ಫ್ರೆಂಡ್ಸ್. ಎಷ್ಟೋ ಇಂಡಿವಿಜುವಲಿ ನಮ್ಮ ಜೀವನಗಳಲ್ಲಿ ಬೇಕಷ್ಟು ಫ್ರೆಂಡ್ಸು, ಇಟ್ಸ್ ನ್ಯಾಚುರಲ್. ಈ ಕೆಲಸದಲ್ಲಿ ವೃತ್ತಿ ಜೀವನದಲ್ಲಿರುವಾಗ ಕೆಲವರು ಒಂದಷ್ಟು ದಿನ ಕ್ಲೋಸ್ ಇರ್ತಾರೆ, ಒಂದಷ್ಟು ದಿವಸ ಸ್ವಲ್ಪ ಅವ್ರು ಬ್ಯುಸಿ ಇರ್ತಾರೆ, ನಾವು ಬ್ಯುಸಿ ಇರ್ತೀವಿ. ಬಟ್ ಸಮ್ಹೌ ಶ್ರುತಿ ಆ್ಯಂಡ್ ಐ ವಿ ಹ್ಯಾವ್ ಸ್ಟೇಡ್ ಇನ್ ಟಚ್, ವಿ ಹ್ಯಾವ್ ಬೀನ್ ಫ್ರೆಂಡ್ಸ್ ಆಲ್ ದ ಟೈಮ್. 2016 ನಾನು ಈ ಸಿನಿಮಾ ಯಾವಾಗ ಕಥೆ ಒಂದು ಮಟ್ಟಕ್ಕೆ ನನಗೆ ಕಾನ್ಫಿಡೆನ್ಸ್ ಬರೋ ಅಷ್ಟೊತ್ತಿಗೆ ರೆಡಿ ಆಗಿತ್ತು, ಆವಾಗ ಫಸ್ಟ್ ನರೇಷನ್ ಕೊಟ್ಟಿದ್ದು. ಯಾವ ಆ್ಯಕ್ಟ್ರೆಸ್ಸಿಗೆ ಕೊಡಬೇಕಂದಾಗ ಶ್ರುತಿ ವಾಸ್ ಮೈ ಇಮಿಡಿಯೇಟ್ ಚಾಯ್ಸ್. ಆ್ಯಂಡ್ ಐ ಆಲ್ಸೋ ಫೆಲ್ಟ್ ಈ ಪಾತ್ರ ಹಿಂಗೆ ಬರ್ದಿದ್ದರಿಂದ, ಲೈಕ್ ಶಿ ಸೆಡ್, ಥಿಯೇಟರ್ ಆ್ಯಕ್ಟರ್ ಅಥವಾ ಡಾನ್ಸರ್, ಕಣ್ಣು ಹರಿಸಿ ನೋಡೋದಕ್ಕೆ ಪಕ್ಕದಲ್ಲಿ ಶ್ರುತಿನ ಇಟ್ಕೊಂಡು ಇನ್ಯಾರ ಬಗ್ಗೆ ಏನಾದರೂ ಏನಕ್ಕೆ ಯೋಚನೆ ಮಾಡಬೇಕಲ್ಲ.
ಸೊ ಹೀಗೆ ಮೀಟ್ ಮಾಡಿ ಟು ಬಿ ವೆರಿ ಆನೆಸ್ಟ್ ಅದು ಆಬ್ಲಿಗೇಷನ್ ಆಗಬಾರ್ದು, ನೋ ಹೇಳಿದ್ರೆ ನಾನು ಗೋಣು ಎಕ್ಸೆಪ್ಟ್ ಅನ್ನೋ ಒಂದು ಆ್ಯಟಿಟ್ಯೂಡಲ್ಲೇ ಐ ಗೇವ್ ಹರ್ ದ ನರೇಷನ್. ಇನ್ಫ್ಯಾಕ್ಟ್ ಫಸ್ಟೇ ಡಿಸ್ಕ್ಲೇಮರ್ ಅದೇ ಇತ್ತು, ನಿನ್ಗೆ ಇಷ್ಟ ಆಗಿಲ್ಲ ಅಂದರೆ ನೀನು ಮಾಡಬೇಡ ಅಂತಾನೆ ಹೇಳಿದ್ರು. ಸೊ ಇಟ್ ವಾಸ್ ಓಕೆ. ಯೋಚನೆ ಮಾಡ್ಬೇಕಾದ್ರೆ ಶ್ರುತಿ ಮ್ಯಾಮ್ ನೆನೆಸ್ಕೊಂಡು ಬರೋದು ಇಲ್ಲ, ಯಾವ ಪಾತ್ರಕ್ಕೂ ಇವ್ರು ಮಾಡ್ತಾರೆ ಅಥವಾ ಹಿಂಗಿರುತ್ತೆ ಕಾಸ್ಟಿಂಗ್ ಟೈಮ್ನಲ್ಲಿ ಅನ್ನೋ ಯೋಚನೆನಲ್ಲಿ ನಾನು ಬರೀಲಿಲ್ಲ. ಈ ಥರ ಕಥೆ ಒಂದು ಮಾಡಿದ್ರೆ ಚೆನ್ನಾಗಿರತ್ತಲ್ಲ ಒಂದು ಇಂಟೆನ್ಷನಿಂದಲೇ ಕಥೆ ಬರೆದಿತ್ತು. ಅದಾದಮೇಲೆ ಯಾರನ್ನು ಅಪ್ರೋಚ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ಶ್ರುತಿ ವಾಸ್ ಆನ್ ಆಬ್ವಿಯಸ್ ಚಾಯ್ಸ್. ಬಟ್ ಆವಾಗ ಅಫ್ಕೋರ್ಸ್ ಯು ಆರ್ ವೆರಿ ಬ್ಯುಸಿ. ಸೊ ನರೇಷನ್ ಮೀಟ್ ಮಾಡಿ ಕತೆ ಹೇಳಿ ಶಿ ವಾಸ್ ದ್ಯಾಟ್ ಫಾಸ್ಟ್ ಇನ್ ಐ ಆಮ್ ಡೂಯಿಂಗ್ ಯುವರ್ ಫಿಲ್ಮ್. ಕೆಲವೊಂದು ಸತಿ ನಮಗೂ ಒಂದು ಏನು ಅನಿಸುತ್ತೆ, ಒಬ್ರ ಜೊತೆ ಒಂದು ವೇವ್ ಲೆಂತ್ ಮ್ಯಾಚ್ ಆದರೆ, ಐ ಆಮ್ ಶೋರ್ ಯು ಅಗ್ರಿ ವಿತ್ ಮೀ, ಒಂದು ಸತಿ ವೇವ್ ಲೆಂತ್ ಮ್ಯಾಚ್ ಆದರೆ ಯು ವಾಂಟ್ ಟು ವರ್ಕ್ ವಿತ್ ದಟ್ ಪರ್ಸನ್ ಮೋರ್ ಆ್ಯಂಡ್ ಮೋರ್. ಐ ಥಿಂಕ್ ದಟ್ ಇಸ್ ಸಮಥಿಂಗ್ ವಿತ್ ಸೂರ್ಯ ವಶಿಷ್ಠ ಆ್ಯಂಡ್ ಐ ಶೇರ್ ದ್ಯಾಟ್ ವಿತ್ ಬೋತ್ ಆಫ್ ಅಸ್ ಶೇರ್ ದ್ಯಾಟ್ ವಿತ್ ಕ್ವೈಟ್ ಅ ಫ್ಯೂ ಪೀಪಲ್ ಇಂಡಸ್ಟ್ರಿನಲ್ಲಿ. ಕೆಲವೊಬ್ರ ಜೊತೆ ಏನೋ ಇಂಥವ್ರ ಜೊತೆ ಕೆಲಸ ಮಾಡಬೇಕು, ಸಿನಿಮಾ ಮಾಡಬೇಕು, ವೈ ನಾಟ್? ಹೌದು, ಬಿಕಾಸ್ ಆ ಪ್ರಾಸೆಸ್ ಸಖತ್ ಎಂಜಾಯಬಲ್ ಇರುತ್ತೆ. ಇನ್ಫ್ಯಾಕ್ಟ್ ಸಾರಾಂಶನಲ್ಲೂ ಕೂಡ ನನ್ನ ಮಗಳು ಆ ಟೈಮ್ಗೆ 8 ತಿಂಗಳು, ಅವಳನ್ನ ಅವಳ ಮೊದಲನೇ ಸೆಟ್ಟು ಅವಳ ಜೀವನದಲ್ಲಿ ಸಾರಾಂಶ ಸೆಟ್ಟು, ಅದು ಯಾವತ್ತೂ ಮೆಮೊರಿ. ಎಕ್ಸಾಕ್ಟ್ಲಿ. ಆ್ಯಂಡ್ ಅದು ಮಾತ್ರ ಅಲ್ಲದೆ ಒಂದು ಮಗುನ ಕರ್ಕೊಂಡ್ಬಂದು ಸೆಟ್ಟಲ್ಲಿ ಸಿಂಕ್ ಸೌಂಡ್ ಶೂಟ್ ಮಾಡೋದ್ರ ಥರ ಒಂದು ದೊಡ್ಡ ರಿಸ್ಕು ಸರ್ ಮಾಡಿದ್ದಾರೆ. ಸೊ ಅದಕ್ಕೆ ಫ್ರೆಂಡ್ಸ್ ಜೊತೆ ಜಾಸ್ತಿ ಕೆಲಸ ಮಾಡಬೇಕು, ಆರಾಮಾಗಿ ಕೆಲಸ ಮಾಡ್ಬೋದು. ಬಟ್ ಬಿಸೈಡ್ಸ್ ದ ಪಾಯಿಂಟ್, ಇವ್ರು ಮಾತ್ರ ಅಲ್ಲದೆ ಇಡೀ ತಂಡ ನನಗೆ ಆ ಮಗುನ ಅಲ್ಲಿ ಕರ್ಕೊಂಬಂದು ನನ್ನ ಮಗುಗೆ ಹಾಲು ಕೊಡಿಸಿ ಆಮೇಲೆ ಬಂದು ಶಾರ್ಟ್ ರೆಡಿ ಆದರೆ ಶಾರ್ಟ್ ರೆಡಿ ಆದರೂ ಕೂಡ ವೇಟ್ ಮಾಡಿ ನನಗೆ, ಬಿಕಾಸ್ ಐ ಆಮ್ ಪುಟ್ಟಿಂಗ್ ಜಾನಕಿ ಟು ಸ್ಲೀಪ್ ಅಂತ ವೇಟ್ ಮಾಡಿ ಒಂದು ಏನು ಹೇಳೋದು, ಒಂದು ಹ್ಯಾಪಿ, ಒಂದು ಈಸಿ ವರ್ಕಿಂಗ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ರು, ಯುನೋ, ವಿಚ್ ನಾಟ್ ಮೆನಿ ಪೀಪಲ್ ವಿಲ್ ಡೂ. ಬಿಕಾಸ್ ಅದು ಟೈಮ್ ಟೇಕಿಂಗ್, ಸಿಂಗ್ ಸೌಂಡ್, ಅಕಸ್ಮಾತ್ ಜಾನಕಿ ಸಡನ್ಲಿ ಹತ್ಬಿಟ್ರೆ ಶಾರ್ಟ್ ನಡೀತಾ ಇದ್ದರೆ ಅಲ್ಲೇ ಕಟ್ಟು. ಎಕ್ಸಾಕ್ಟ್ಲಿ, ಮತ್ತೆ ಮಾಡಬೇಕು. ಬಟ್ ಅದೇ ಟೇಕ್ ಚೆನ್ನಾಗಿದ್ದರೆ ಏನು ಮಾಡೋದು? ಸೊ ಇದು ಒಂದು ದೊಡ್ಡ ರಿಸ್ಕೇ ಆಗಿತ್ತು. ಸೊ ಹಿ ವಾಸ್ ರೆಡಿ ಟು ಟೇಕ್ ಆನ್ ದಟ್ ರಿಸ್ಕ್ ಆ್ಯಂಡ್ ಐ ಆಮ್ ಓನ್ಲಿ ಗ್ರೇಟ್ಫುಲ್ ಟು ಹಿಮ್ ಆ್ಯಂಡ್ ದ ಟೀಮ್ ಫಾರ್ ದ್ಯಾಟ್. ಮ್ಯಾಮ್, ಇನ್ನೊಂದು ಕ್ವಶನ್ ಕೇಳೋದಿದ್ರೆ, ಸಾರಾಂಶನ ದೀಪಕ್ ಸರ್ಗೂ ಕೇಳಿದ್ರೆ, ಸಾರಾಂಶದಲ್ಲಿ ನಿಮ್ಮ ಅಂಶ ಏನಿದೆ ಅಂತ ನೀವು ಹೇಳೋದಾದ್ರೆ? ನಂದು ಏನೂ ಇಲ್ಲ, ಐ ಆಮ್ ಟೂ ಸ್ಮಾಲ್ ಟು. ಯು ಸ್ಪೋಕ್ ಅಬೌಟ್ ಯುವರ್ ಕ್ಯಾರೆಕ್ಟರ್ಸ್. ಹೌದು, ಕ್ಯಾರೆಕ್ಟರ್ ಎಸ್, ಬಟ್ ಅಷ್ಟೇ, ನಾನು ಬರೀ ಒಂದು ಪಾತ್ರ ಇಲ್ಲ. ಪಾತ್ರಕ್ಕಿಂತ ಬಹಳ ದೊಡ್ಡದಾಗಿ ಪ್ರತಿ ಹಂತದಲ್ಲೂ ಸ್ಕ್ರಿಪ್ಟ್ ನರೇಷನ್ ಕೊಟ್ಟಾಗಿಂದ ನಾವು ಪ್ರೊಡಕ್ಷನ್ಗೆ ಹೋಗೋ ಟೈಮ್ವರೆಗೂ, ಶೂಟಿಂಗ್ ಟೈಮ್ನಲ್ಲಿ, ಅದರ ನಂತರ ಆಗಿರೋ ಒಂದು ದೊಡ್ಡ ಜರ್ನಿ ಏನಿದೆ, ಪೋಸ್ಟ್ ಪ್ರೊಡಕ್ಷನ್ನು ಮತ್ತು ರಿಲೀಸಿಗೆ ಪ್ಲ್ಯಾನ್ ಮಾಡೋದು, ಪ್ರತಿ ಹಂತದಲ್ಲೂ ಕೂಡ ಜೊತೆ ನಿಂತು ನನಗೆ ಧೈರ್ಯ ತುಂಬಿ ತನ್ನ ಕೈಲಾಗಿದ್ದು ಯಾರ್ಯಾರ ಜೊತೆ ಮಾತುಕತೆ ನಡೆಸೋಕ್ಕಾಗತ್ತೆ ಎಲ್ಲ ಮಾಡಿ ಸಿನಿಮಾ ಹೊರಗೆ ಬರ್ತಾ ಇರೋದಕ್ಕೆ ಬಿಗ್ ರೀಸನ್ ಇಸ್ ಶ್ರುತಿ. ಆ್ಯಂಡ್ ಐ ಬಿಲೀವ್ ಇನ್ ದ ಫಿಲ್ಮ್. ನಾನು ಮಾತ್ರ ಅಲ್ಲ, ನಾವೆಲ್ಲರೂ ನಂಬ್ತೀವಿ ಈ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ದೀವಪ್ಪ, ಅದಕ್ಕೆ ನಮ್ಮ ಸಪೋರ್ಟ್ ಬೇಕು. ನಾವೀಗ ನಾವೇ ಮಾಡಿದ ಸಿನಿಮಾನ ಸಪೋರ್ಟ್ ಮಾಡಿಲ್ಲ ಅಂದರೆ ಒಂದಿಷ್ಟು ಸಿನಿಮಾಗಳು ಬಂದು ನಾವು ಹೋಗಿ ಕೂತ್ಕೊಂಡು ಅದ್ರ ಬಗ್ಗೆ ಪೋಸ್ಟ್ ಮಾಡ್ತೀವಲ್ಲ, ಅದರಲ್ಲಿ ಏನು ಅರ್ಥ ಇರುತ್ತೆ? ಸೊ ಐ ಗೆಸ್ ಒಂದು ಹ್ಯೂಜ್ ಸಪೋರ್ಟ್ ಸಿಸ್ಟಮ್ ಆಗಿದೆ, ಇಂಟಿಗ್ರಲ್. ಐ ಕಾಂಟ್ ಇಮ್ಯಾಜಿನ್ if I have to take this journey again in another life, I wish she is around again to just even as a you should say that, I cannot assume, but yeah, she's been a huge support system, not just to me but to the entire team. One disa late evening shoot ಮಾಡ್ತಾ ಇದೀವಿ ಇಂದ್ರಾನಗರ್ ಅಲ್ಲಿ, ಇವ್ರ ಮನೆ ಹತ್ರ ಶೂಟ್ ಮಾಡ್ತಾ ಇದೀವಿ. ಆ್ಯಂಡ್ ಆನ್ ದ ಗೋ ಶೂಟ್ ಮಾಡ್ತಾ ಇರೋದ್ರಿಂದ ಅವತ್ತು ಯೂನಿಟ್ ಅಥವಾ ಸಪ್ರೇಟ್ ಫುಡ್ ಅರೇಂಜ್ಮೆಂಟ್ ಅದೆಲ್ಲ ಏನೂ ಮಾಡ್ತಾ ಇರಲಿಲ್ಲ. ನಾವು ಹಾಗೆ ಏನೋ ಸ್ವಿಗ್ಗಿಲಿ ಆರ್ಡರ್ ಮಾಡಿದ್ವಿ, ರ್ಯಾಪ್ಸ್ ತಿನ್ಕೊಂಡು ಒಂದು ಕಡೆ ನೀಟಾಗಿ ಅದನ್ನು ಡಿಸ್ಪೋಸ್ ಮಾಡಿ, ಇವಳು ಶಾರ್ಟಿಗೆ ಏಕವಚನ ಬಂದ್ಬಿಡುತ್ತೆ ಅಭ್ಯಾಸಪದ್ರಿಂದ. ಇವ್ರು ಬಂದರು ಅಲ್ಲಿ ಶಾರ್ಟಿಗೆ, ನೋಡಿದ್ರು, ಇದು ತಿಂತಾ ಇದ್ದೀರಾ, ಬನ್ನಿ 5 ನಿಮಿಷ ಬ್ರೇಕ್ ತೊಗೊಳ್ಳಿ. ಮನೆಗೆ ಹೋಗಿ ನಮಗೆಲ್ಲರಿಗೂ ಮ್ಯಾಗಿ ಮಾಡಿಕೊಟ್ಟು ಎಲ್ಲರಿಗೂ ತಿನ್ನಿಸ್ಬಿಟ್ಟು ಆಮೇಲೆ ಮ್ಯಾಗಿ ಮಾಡಿಕೊಟ್ಟೆ, ಅದಕ್ಕಿಂತ ಸ್ವಿಗ್ಗಿನೇ ತರಕಾರಿ ಯಾಕೆ ಹಾಕಬೇಕಿತ್ತು? ಎನಿವೆ, ಸೊ ಟೀಮ್ಗೆ ತಮ್ಮನ್ನು ತಾವೇ ತಂದ್ಕೊಳ್ಳೋದಿರತ್ತಲ್ಲ, ಅದೊಂದು ದೊಡ್ಡ ಗುಣ. ನಮಗೆ ಎಲ್ಲರಿಗೂ ಕೆಲಸ ಮಾಡೋದಕ್ಕೆ ಖುಷಿ ಆಗುತ್ತೆ, ಅವಾಗ ಎನರ್ಜಿ ಸಿಗುತ್ತೆ. So she's been much more than one ಸಣ್ಣ ಪಾತ್ರ and I'm too small and all of that is her humility, but I'm saying it. ಸರಿ, ನಾನೇ ಹೇಳ್ತೀನಿ, ನಂದು ದೊಡ್ಡ ಅಂಶ ಇದೆ. ಜಸ್ಟ್ ನಾಟ್ ಆಸ್ ದೊಡ್ಡ ಅಂಶ ಕ್ರಿಯೇಟ್. ಹೌದು, ಟೀನು ಮಾಡಿದ್ದೀನಿ. ಸೊ ಪ್ರೊಡಕ್ಷನ್ ಸೆಟ್ಟಲ್ಲಿ, ಸೊ ಟೀನು ಕಾಂಟ್ರಿಬ್ಯೂಷನ್ ಇದೆ. ಸರ್, ನಿಮಗೆ ಸಾರಾಂಶ ನಾನು ಮೊದಲೇ ಕೇಳಬೇಕಾಗಿತ್ತು, ಸಾರಾಂಶ ಮಾಡಬೇಕಾದ್ರೆ ನಿಮಗೆ ಎಷ್ಟು ರಿಸ್ಕ್ ಅನಿಸ್ತು ಅಥವಾ ಎಷ್ಟು ಕಷ್ಟ ಆಯಿತು? ಫ್ರೆಂಡ್ಸ್ ಓಕೆ, ನನಗೆ ಟು ಬಿ ವೆರಿ ಆನೆಸ್ಟ್, ದಿಸ್ ಇಸ್ ನನಗೆ ರಿಸ್ಕ್ ಅಂತಲೂ ಅನ್ನಿಸ್ಲಿಲ್ಲ, ಕಷ್ಟ ಅಂತಲೂ ಅನ್ನಿಸ್ಲಿಲ್ಲ. ರಿಸ್ಕ್ ಏನಕ್ಕೆ ಅನ್ನಿಸ್ಲಿಲ್ಲ, ಬಿಕಾಸ್ ಐ ನೋ ಐ ಆಮ್ ಪ್ಲೇಯಿಂಗ್ ಟು ಮೈ ಸ್ಟ್ರೆಂತ್.
ಇನ್ ಟರ್ಮ್ಸ್ ಆಫ್ ಸ್ಟೋರಿ ಟೆಲ್ಲಿಂಗ್. ನನಗೆ ಎಫೆಕ್ಟಿವ್ ಆಗಿ ಯಾವ ಕತೆ ಹೇಳೋಕ್ಕಾಗತ್ತೆ, ಕಥೆ ಸ್ಕ್ರೀನ್ ಪ್ಲೇ ಕೂಡ ಆ ರೀತಿ ನಾನು ಬರೆಯೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದು ನಾನು ಚೆನ್ನಾಗಿ ಹೇಳಬಲ್ಲೆ ಅಂತ ಅನಿಸಿರೋದನ್ನ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು. ಎರಡನೇದು, ನಮ್ಗೆ ಇದ್ದಿದ್ದ ತಂಡ ನನ್ನ ಕರಿಯರಲ್ಲೇ ಇಷ್ಟು, ಐ ಹ್ಯಾವ್ ವರ್ಕ್ಡ್ ವಿತ್ ಅ ಲಾಟ್ ಆಫ್ ಗುಡ್ ಟೀಮ್ಸ್ ಆ್ಯಂಡ್ ಸ್ಟಿಲ್ ವೆರಿ ಕಾನ್ಫಿಡೆಂಟ್ಲಿ ಐ ಕ್ಯಾನ್ ಸೇ ದಟ್ ದಿಸ್ ಇಸ್ ದ ಬೆಸ್ಟ್ ಟೀಮ್ ಐ ಹ್ಯಾವ್ ವರ್ಕ್ಡ್ ವಿತ್. ಐ ಗಾಟ್ ಲಕ್ಕಿ, ಟಚ್ ವುಡ್, ಪ್ಯೂರ್ ಲಕ್ ದಟ್ ಒಬ್ಬೊಬ್ಬರು ಕೂಡ ಹೌ ದೇ ಹ್ಯಾವ್ ಜಾಯಿನ್ ದ ಟೀಮ್ ಆ್ಯಂಡ್ ಎಷ್ಟು ಸೆಲ್ಫ್ಲೆಸ್ ಆಗಿ ಓವರ್ ಡೆಲಿವರ್ ಮಾಡಿದ್ದಾರೆ ಅಂತಂದರೆ, ನಟರು ಇರ್ಬೋದು, ತಾಂತ್ರಿಕ ವರ್ಗ ಇರ್ಬೋದು, ಎಲ್ಲರೂ ಕೂಡ. ನನಗೆ ಕೆಲಸ ಯಾವತ್ತೂ ಕಷ್ಟ ಅನ್ನಿಸ್ಲಿ. ಇನ್ಫ್ಯಾಕ್ಟ್ ಇಷ್ಟು ಕೆಲಸ ಮಾಡಿದಾರಲ್ಲ ಅಂತ ಸಂಜೆ ನನಗೆ ಎಲ್ಲೋ ಒಂದು ಕಡೆ ಗಿಲ್ಟ್ ಕಾಡೋಕ್ಕೆ ಶುರು ಮಾಡಿದ್ರು. ಇಲ್ಲ, ಮಾಡೋಣ ಅನ್ನೋ ಒಂದು ಎನರ್ಜಿನಲ್ಲಿ ಕ್ರೂ ವುಡ್ ಪುಷ್ ಮೀ, ರೈಟ್? ಸೊ ನಾರ್ಮಲಿ ಇಟ್ ಇಸ್ ದಿ ಅದರ್ ವೇ ಅರೌಂಡ್. ಡೈರೆಕ್ಟರ್ಸ್ ಇನ್ನೂ ಮಾಡಿ, ಇನ್ನೊಂದು ಶಾರ್ಟ್ ಮಾಡು, ಹಂಗೆ ಹಿಂಗೆ ಅಂತ ಪುಷ್ ಮಾಡ್ತಾರೆ. ಅವ್ರು ಪಡ್ತಿದ್ದ ಕಷ್ಟ ನೋಡಿ ನನಗೆಲ್ಲ ಒಂದು ಕಡೆ ಗಿಲ್ಟ್ ಆಗ್ತಿತ್ತು. ಇವತ್ತು ಸಾಕು, ಎಷ್ಟು ನಿಲ್ಸೋಣ, ಇಲ್ಲ ಮಾಡೋಣ ಅನ್ನೋ ಒಂದು ಅದು ಎನರ್ಜಿ ಕೂಡ ಆಕ್ಚುಲಿ ಅವ್ರು ತುಂಬ ಹಂಬಲ್ ಆಗಿ ಹೇಳ್ತಾ ಇದ್ದಾರೆ. ಬಟ್ ಅದು ಕೂಡ ಒಂದು ಲೀಡರ್ದು ಒಂದು ಒಳ್ಳೆ ಕ್ವಾಲಿಟಿ, ಟು ಮೇಕ್ ಶೋರ್ ದಟ್ ಹಿಸ್ ಟೀಮ್ ಇಸ್ ಇನ್ಸ್ಪೈರ್ಡ್ ಟು ವರ್ಕ್. ಅವ್ರು ಪ್ರೊಆಕ್ಟಿವ್ ಆಗಿ ಮಾಡೋಣ ಅಂತ ಹೇಳೋದು ಆ್ಯಕ್ಚುಲಿ ಇವ್ರ ಕಡೆಯಿಂದಾನೇ ಬರ್ತಿದೆ. ಬಿಕಾಸ್ ದೇ ಬಿಲೀವ್ ಇನ್ ನಾಟ್ ಜಸ್ಟ್ ಹಿಮ್ ಬಟ್ ಆಲ್ಸೋ ವಾಟ್ ದೇ ಆರ್ ಡೂಯಿಂಗ್. ನಾವೊಂದು ಹೆಚ್ಚು ಕಮ್ಮಿ 50-52 ದಿನದ ಪ್ಲ್ಯಾನ್ ಇತ್ತು. ನಾವು ಅದನ್ನು ಡಿವಿಷನ್ ಮಾಡಿದಾಗ ಸ್ಕ್ರಿಪ್ಟ್ದು ಅದರದೇ ಆದ ಒಂದು ಕಾಂಪ್ಲಿಕೇಶನ್ ಇದೆ. ಸೊ ಅಷ್ಟು ದಿನದ ಶೂಟಿಂಗ್ ಬೇಕಾಗಿತ್ತು, ಈವನ್ ಇಫ್ ಇಟ್ ಇಸ್ ಅ ಡ್ರಾಮಾ. 46 ದಿವಸದೊಳಗೆ ಮುಗಿಸ್ಕೊಂಡ್ವಿ. ಆ್ಯಂಡ್ ದಟ್ಸ್ ಅ ಹ್ಯೂಜ್ ಅಚೀವ್ಮೆಂಟ್. ಬಿಕಾಸ್ ಒಂದೊಂದು ಕಡೆ ಒಂದೊಂದು ಲೊಕೇಶನ್ ಅದ್ರ ಪ್ರಕಾರ ಡಿವೈಡ್ ಆಗುತ್ತೆ. ಬಟ್ ಯಾವುದೇ ಒಂದು ಲೊಕೇಶನ್ಗೆ ಹೋಗಿ ನಾವು ಅದರಲ್ಲಿ 5 ದಿವಸ ಪ್ಲ್ಯಾನ್ ಹಾಕ್ಕೊಂಡಿದ್ರೆ 3 ದಿವಸ 4 ದಿವಸದ ಒಳಗೆ ಕೆಲಸ ಮುಗ್ಸೋಕ್ಕಾಗ್ತಾ ಇತ್ತು. ಬಿಕಾಸ್ ಒಂದು ಥರೋ ಪ್ಲ್ಯಾನಿಂಗ್ ಇತ್ತು. ಎರಡನೇದು, ಅಷ್ಟೇ ಎಂತೂಸಿಯಾಸಮ್, ಅಷ್ಟೇ ಎನರ್ಜಿಯಿಂದ ಎಲ್ಲರೂ ಕೆಲಸ ಮಾಡಿದ್ದಾರೆ. ಸೊ ಸಂಜೆ ಆಗೋಷ್ಟೊತ್ತಿಗೆ ಅಸೋಸಿಯೇಟ್ ಬಂದ್ಬಿಟ್ಟು ಹೆಂಗೆ ಗೊತ್ತಿಲ್ಲ, ಬಟ್ ನಾಳೆದು ಒಂದು ಕಾಲು ಭಾಗದ ಪ್ಲ್ಯಾನ್ ಇವತ್ತು ಮುಗಿಸ್ಬಿಟ್ಟಿದ್ದೀವಿ. ನನಗೆ ಆಶ್ಚರ್ಯ ಆಗೋದು, ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ ಅಂತ. ಅಷ್ಟು ಚೆನ್ನಾಗಿ, ಅಷ್ಟು ಸೆಲ್ಫ್ಲೆಸ್ ಆಗಿ ಟೀಮ್ ಕೆಲಸ ಮಾಡಿದೆ, ಪ್ರತಿಯೊಬ್ಬರು ತಾಂತ್ರಿಕ ವರ್ಗದಲ್ಲಿದ್ದವರು. ಬಟ್ ನೀವು ರಿಸ್ಕ್ ಅಂತ ಕೇಳಿದ್ರಲ್ಲ, ನೀವು ಯಾವ ರೀತಿನಲ್ಲಿ ರಿಸ್ಕ್ ಅಂತ ನೀವು ಹೇಳ್ತಿರೋದು? ಲೈಕ್ ವಾಟ್ ಡು ಯು ಥಿಂಕ್, ವಾಟ್ ಕೈಂಡ್ ಆಫ್ ರಿಸ್ಕ್ ಯು ಮೀನ್? ಸಿನಿಮಾ ಮಾಡಬೇಕಾದ್ರೆ ಏನಾರ ನಿಮಗೆ ರಿಸ್ಕ್ ಅನಿಸ್ತು? ಹಾಂ, ಓಕೆ, ಯಾ. ಸೊ ದಿಸ್ ಇಸ್ ಅಬೌಟ್ ಇಟ್. ದ ರಿಮೈನಿಂಗ್ ಥಿಂಗ್ಸ್ ಮಿಕ್ಕಿದ್ದು ನಮ್ಮ ಕೈಲಿಲ್ಲ. ಆಸ್ ಫಾರ್ ಆಸ್ ಎಕನಾಮಿಕ್ಸ್ ಇಸ್ ಕನ್ಸರ್ನ್ಡ್, ಯು ಹೋಪ್ ಥಿಂಗ್ಸ್ ವರ್ಕ್ ಔಟ್, ಬಟ್ ಯು ಆರ್ ಈಕ್ವಲಿ ಸರ್ಕಮ್ಸ್ಪೆಕ್ಟ್ ಅಬೌಟ್ ಮಾರ್ಕೆಟ್ ರಿಯಾಲಿಟೀಸ್. ಬಟ್ ಅದಕ್ಕೆ ಹೆದರ್ಕೊಂಡು ನಾವು ಮಾಡದೇ ಇರೋದು ಕೂಡ ಒಂದು ಸುಂದರವಾದ ಕಥೆ ನಮ್ಮೆಲ್ಲರ ಜೀವನದಲ್ಲಿ ಮಿಸ್ ಆಗ್ತಾ ಇತ್ತು. ಆ ಕಾರಣಗಳಿಗೆ ನಾವು ಕತೆ ಹೇಳಿರಲಿಲ್ಲ ಅಂತಂದರೆ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಆಡಿಯನ್ಸ್ ಯಾರಿದ್ದಾರೆ, ಕನ್ನಡ ಜನತೆ ಯಾರಿದ್ದಾರೆ, ಒಳ್ಳೆ ಸಿನಿಮಾದ ಯಾವತ್ತೂ ಬಿಟ್ಟಿಲ್ಲ. ದೇ ವಿಲ್ ಆಲ್ವೇಸ್ ಸಪೋರ್ಟ್. ಚೆನ್ನಾಗಿ ಒಂದು ಸಿನ್ಸಿಯರ್ ಆಗಿ, ಆನೆಸ್ಟ್ ಆಗಿ ಮಾಡಿರೋ ಕಥೆ ಎಲ್ಲವನ್ನೂ ಅದಕ್ಕೆ ತಕ್ಕಬೇಕಾದ ಮರ್ಯಾದೆ, ಅದಕ್ಕೆ ತಕ್ಕಬೇಕಾದಂಥ ಪ್ರೀತಿ ಪ್ರತಿ ಸತಿ ಕೊಟ್ಟಿದ್ದಾರೆ. ಸೊ ನಮ್ಮ ಆನೆಸ್ಟಿ ನಮ್ಮ ಕೈಲಿದೆ, ಆ ಪ್ರೀತಿ ಅವ್ರ ಹತ್ರ ಇದೆ. ಅದು ಎರಡು ಮೀಟ್ ಆಗಬೇಕು. ಹೋಪ್ಫುಲಿ 15 ಫೆಬ್ರವರಿ ಅದಾಗುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಲೂಸಿಯಾ ಅಂತ ಅಂದರೂ ತಮ್ಮ ಖಂಡಿತ 100%. ಮ್ಯಾಮ್ ಅವಾಗ ಇಂಟರ್ವ್ಯೂಗಳಲ್ಲಿ ಹೇಳಿದ್ದು ನಾನು ಕೇಳಿದ್ದೀನಿ. ಲೂಸಿಯಾ ಹೊರಗಡೆ ಜನ ರೆಸ್ಪಾನ್ಸ್ ನೋಡಾದ್ಮೇಲೆ ಮ್ಯಾಮು, ಸತೀಶ್ ಸರ್, ಎಲ್ಲೋ ಚೈತನ್ಯ ಸರ್ ಎಲ್ಲರೂ ಹತ್ತಿದ್ರಿ ಅಂತ. ಶೋರ್. ಬಟ್ ಲೂಸಿಯಾ ಮಾತ್ರ ಅಲ್ಲ, ಅದು ಪ್ರತಿಯೊಂದು ಸಿನಿಮಾನು ವಿಚ್ ಗೆಟ್ಸ್ ದಟ್ ಕೈಂಡ್ ಆಫ್ ಸಕ್ಸಸ್ ಆ್ಯಂಡ್ ಲವ್ ಫ್ರಮ್ ದಿ ಆಡಿಯನ್ಸ್, ಅದ್ರ ಮೇಕರ್ಸ್ ಅಲ್ವಾ, ಅಥವಾ ಆ ಟೀಮ್ಗೆ ಹೀಗೆ ಅನ್ಸೋದು. ಇಟ್ಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಲೈಕ್ ದ್ಯಾಟ್. ಮ್ಯಾಮ್, ಲೂಸಿಯಾ ಬಗ್ಗೆ ಕೇಳಬೇಕು ಅಂದ್ರೆ ಒಂದು ಚಿಕ್ಕ ಪ್ರಶ್ನೆ ಏನಂದರೆ, ಬ್ಯಾಕ್ 10 ಇಯರ್ಸ್ ಆಗೋಯ್ತು, 2013 to ಈಗ 24. ಈಗ ನಿಮ್ಗೆ ಒಂದ್ಸಲಿ ನಿಮ್ಮ ಜರ್ನಿ ನೆನೆಸ್ಕೊಂಡ್ರೆ ಏನು ಅನಿಸುತ್ತೆ ಮ್ಯಾಮ್? ಬಿಕಾಸ್ ಲೂಸಿಯಾಗೂ ಈಗ ಮತ್ತೆ ಅದು ಹೇಳ್ಬೇಕು ಏನೋ ಗೊತ್ತಿಲ್ಲ, ಲೂಸಿಯಾ ಟು ಸಾರಾಂಶ ಮತ್ತೆ ವಿಭಿನ್ನತೆನೇ ಮಾಡ್ತಾ ಇದ್ದೀರಾ. ಯಾಕೆಂದರೆ ನಾರ್ಮಲ್ ಕ್ಯಾರೆಕ್ಟರ್ಸ್ ಥರ ಮ್ಯಾಮ್ ಯಾವತ್ತೂ ಮಾಡಿದ್ದು ನಾವು ನೋಡಿಲ್ಲ. ಬಿಕಾಸ್ ಫ್ರಮ್ ಕಮರ್ಷಿಯಲು ಮಾಡಿದ್ದಾರೆ ಮ್ಯಾಮು, ಆ್ಯಂಡ್ ವಿಭಿನ್ನತೆಗಳು ಮಾಡಿದ್ದಾರೆ. ಮ್ಯಾಮ್, ನಿಮಗೆ ಪಾತ್ರಗಳು ಮುಖ್ಯ ಆಗುತ್ತೋ ಅಥವಾ ಕಥೆಗಳು ಮುಖ್ಯ ಆಗುತ್ತಾ? ಎರಡು ತುಂಬ ಮುಖ್ಯ ಆಗುತ್ತೆ. ನಾನು ಎರಡಕ್ಕೂ ಕೆಲವೊಂದು ಸತಿ ನಮ್ಮ ಜಜ್ಮೆಂಟ್, ಐ ಮೀನ್ ವಿ ಆರ್ ಹ್ಯೂಮನ್ ಅಲ್ಲ, ಕೆಲವೊಂದು ಸತಿ ಜಜ್ಮೆಂಟ್ ತಪ್ಪಾಗಿ ಹೋಗುತ್ತೆ. ಸೊ ಐ ಬೀನ್ ಪಾರ್ಟ್ ಆಫ್ ಫಿಲ್ಮ್ಸ್ ದಟ್ ನಾನು ಹಿಂತಿರುಗಿ ನೋಡಿದ್ರೆ ಓಹೋ ಮೇ ಬಿ ಮಾಡಬಾರ್ದಾಗಿತ್ತು ಅನ್ನೋ ಸಿನಿಮಾಗಳು ಕೆಲವೊಂದಿದೆ. ಬಟ್ ನೀವು ಮೊದಲನೇ ಪ್ರಶ್ನೆಗೆ ಉತ್ತರ ಒಂದು ರೋಲರ್ ಕೋಸ್ಟರ್ ಥರನೇ ಅನಿಸುತ್ತೆ. ನಾನು ಹಿಂದ್ಗಡೆ ಒಂದು 10 ವರ್ಷ ಹಿಂಗೆ ನೋಡಿದ್ರೆ ಇಟ್ ಫೀಲ್ಸ್ ಲೈಕ್ ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನ್. ನನ್ನ ಜೀವನನೇ ಹಾಗಲ್ಲ, ಯಾವತ್ತೂ ಅದು ಸ್ಟೇಬಲ್ ಆಗಿರಲ್ಲ. ದೇರ್ ಆರ್ ಗೋಯಿಂಗ್ ಟು ಬಿ ಅಪ್ಸ್ ಆ್ಯಂಡ್ ಡೌನ್ಸ್. ದೇ ಸೇ ದಟ್ ಅಲ್ಲಿ ECG ಲೈನ್ ಫ್ಲಾಟ್ ಆಗೋದು ಜೀವ ಹೋದ್ಮೇಲೆ ಮಾತ್ರ ಅಂತ. ಆಗಲೇ ಜೀವನ. ಎಕ್ಸಾಕ್ಟ್ಲಿ. ಸೊ ಐ ಗೆಸ್ ಇಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಗೇಮ್. ಬಟ್ ಹಂಗೆ ತೊಗೊಳಕ್ಕೆ ಹೋದರೆ ನಿಮ್ಮ ಜೀವನ ಇನ್ನೂ ತುಂಬ ಹೈಯೇ ಹೋಗ್ತಿದೆ. ಸಮ್ಟೈಮ್ಸ್ ಗ್ರಾಫ್ ಮಾತ್ರ ಕಡಿಮೆ ಆಗಿದೆ. ದಟ್ ಈಸ್ ಜೀವನ, ದಟ್ ಈಸ್ ಲೈಫ್, ದಟ್ಸ್ ಓಕೆ. ಬಟ್ ಮ್ಯಾಮು ಸತೀಶ್ ಸರ್ ಟು ದರ್ಶನ್ ಸರ್, ದರ್ಶನ್ ಸರ್ ಫೇವ್ರೇಟು ಮ್ಯಾಮ್ಗೆ ಆ್ಯಕ್ಚುಲಿ ಅವತ್ತು ನಾವು ನೋಡೋದಾಗಿ. ಇವತ್ತು ಸಾರಾಂಶ ಮ್ಯಾಮ್, ಈ ಥರ ಗ್ರಾಫ್ ಇಟ್ಕೊಂಡಿರೋರು ಇನ್ನೂ ದೊಡ್ಡ ಸಿನಿಮಾ ಮಾಡಬೇಕು ಅನ್ಕೋತಾರೆ ಹೊರತು
ಏನಕ್ಕೆ ಹೊಸಬ್ರ ಜೊತೆ ಮಿಂಗಲ್ ಆಗೋದು ಅನ್ನೋದೊಂದು ಕಾಮನ್ ಫ್ಯಾಕ್ಟ್ ಬಂದಿರುತ್ತೆ. ಮೇ ಬಿ ಇಟ್ಸ್ ಅ ಫ್ರೆಂಡ್ಶಿಪ್ ಆಲ್ಸೋ. ಬಟ್ ನೀವು ಹೇಗೆ ಈ ಸಿನಿಮಾಗಳನ್ನ ಒಪ್ಕೊಳ್ತಾ ಇದ್ದಾರೆ? ನಾನೀಗೇನು ಹೇಳ್ತೀನಿ ಇದು ತುಂಬ ಮುಖ್ಯ ಆಗುತ್ತೆ. ಇಲ್ಲ, you very nicely pointed out all the male stars, right, with whom I have had the opportunity of working. They are superstars. Correct. But that does not, I don't want that to define me as an actor. Are you understanding? Because ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅದು ನನ್ನ ಒಂದು ದೊಡ್ಡ ಕಲಾವಿದೆ ಅಂತ ಮಾಡೋದು ಅವ್ರ ದೊಡ್ಡ ಸ್ಟಾರ್ ಅಂತ ಹೇಳ್ಕೊಳ್ಳೋದು ತಪ್ಪಾಗುತ್ತೆ. ಅದ್ರ ಜೊತೆಯಲ್ಲಿ ನನ್ನ ಕಾಲಲ್ಲಿ ಒಂದು ಐ ಡೋಂಟ್ very important how I'm going to put this. You take your time. Important, yeah. Word it and say. Yeah. Being also part of important content. Films that need to be said. Films like Saramsha, which are true, like nice stories, beautiful stories. ಅದು ಕೂಡ ಖುಷಿ ಇದೆಯಲ್ಲ ನನಗೊಂದು ಕಲಾವಿದೆಯಾಗಿ. ಬಹುಶಃ ಆ ದೊಡ್ಡ ಸಿನಿಮಾಗಳು ಮಾಡಿ ನನಗೆ ಅದು ಸಿಗದೇ ಇರ್ಬೋದು. ಐ ಯು ಅಂಡರ್ಸ್ಟ್ಯಾಂಡಿಂಗ್? ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಬಹಳ ಅಗತ್ಯ. ಆ್ಯಂಡ್ ಅದನ್ನೇ ನಾನು ಮಾಡೋಕ್ಕೆ ಇಲ್ಲಿ ತನಕ ಪ್ರಯತ್ನ ಪಟ್ಟಿದ್ದೀನಿ. ಕಮರ್ಷಿಯಲ್ ಸಿನಿಮಾಲಿ ಅದರದೇ ಆದ ಒಂದು ಸೊಗಡಿದೆ. ಜಸ್ಟ್ ಬಿಕಾಸ್ ನಾವು ಕಂಟೆಂಟ್ ವಿಚಾರದಲ್ಲಿ ಅಲ್ಲ, ಬೇರೆ ವಿಚಾರದಲ್ಲಿ ಲೈಕ್ ಇಟ್ಸ್ ಜಸ್ಟ್ ಅ ವೆರಿ ನೈಸ್ ವೇ ಟು ವರ್ಕ್. ಅಷ್ಟೊಂದು ಯೂನಿಟ್ ಇಟ್ಕೊಂಡು ದ ಕೈಂಡ್ ಆಫ್ ಎಕ್ವಿಪ್ಮೆಂಟ್ ದಟ್ ಕ್ಯಾನ್ ಕಮ್, ಲೈಕ್ ಚೆನ್ನೈಯಿಂದ ಬಾಂಬೆಯಿಂದ ಎಲ್ಲ ಎಕ್ವಿಪ್ಮೆಂಟ್ ತರಿಸ್ಕೊಂಡು ಕೆಲಸ ಮಾಡೋದು, ಪ್ರೊಫೆಷನಲ್ ಸೆಟಪ್ನಲ್ಲಿ ಕೆಲಸ ಮಾಡೋದಕ್ಕೂ ನಾವು ಒಂದಷ್ಟು ಜನ ಸೇರಿಕೊಂಡು ಪ್ರೊಫೆಷನಲ್ ಆಗೋದಕ್ಕೆ ಅಫ್ಕೋರ್ಸ್ ಎಲ್ಲರದು ಅವ್ರವ್ರದ್ದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಕ್ಕಾಗಲ್ಲ ಸೂರ್ಯ, ಬಿಕಾಸ್ ಅದರಲ್ಲಿ ದೇರ್ ಇಸ್ ಆಲ್ಸೋ ಅ ಲಾಟ್ ಆಫ್ ಮನಿ ದಟ್ಸ್ ಇನ್ವಾಲ್ವ್ಡ್. ಕರೆಕ್ಟ್. ಅವರು ದೊಡ್ಡ ಸಿನಿಮಾಗಳಲ್ಲಿ ಬಹುಶಃ ಒಂದಿನದ ಬಜೆಟ್ ನಮ್ಮ ಥರ ಸಿನಿಮಾಗಳಲ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಡಿಫರೆಂಟ್. ಇಟ್ ವಿಲ್ ಪ್ಲೇ ಔಟ್ ಡಿಫರೆಂಟ್. ಇಟ್ ವಿಲ್ ಬಿ ಮಲ್ಟಿಪಲ್ ಡೇ, ಬಟ್ ಯಾ the scale is definitely different. And ಎರಡೂ ಎಕ್ಸ್ಪೀರಿಯನ್ಸಸ್ ಕೂಡ ಡಿಫ್ರೆಂಟು. ಶೂಟಿಂಗ್ ಆಗಿರಲಿ, ರಿಲೀಸ್ ಟೈಮಲ್ಲಿ ಆಗಿರಲಿ, ರಿಸೆಪ್ಷನ್ ಫ್ರಮ್ ದಿ ಆಡಿಯನ್ಸ್ ಆಗಿರಲಿ. ಸೊ ಎರಡೂ ಅಗತ್ಯ. ಆ್ಯಂಡ್ ಅದನ್ನೇ ಆ್ಯಂಡ್ ದ್ಯಾಟ್ ಮೇಕ್ಸ್ ಅಸ್ ಅ ಹೋಲ್ ಆರ್ಟಿಸ್ಟ್, ಲೈಕ್ ಇಟ್ ಶೇಪ್ಸ್ ಅಸ್ ಡಿಫ್ರೆಂಟ್ಲಿ. ಕಮರ್ಷಿಯಲ್ ಸಿನಿಮಾ ಮಾಡ್ದಲೇ ಕಮರ್ಷಿಯಲ್ ಸಿನಿಮಾನ ಜಡ್ಜ್ ಮಾಡೋದು ತಪ್ಪು. ಆ್ಯಂಡ್ ಅವ್ರು ಮಾಡ್ತಿರೋದು ಹ್ಯೂಜ್ ಚಾಲೆಂಜ್. ಅಲ್ಲಿಗೆ ಬರೋ ಆಡಿಯನ್ಸ್ನ 2.5 ಗಂಟೆ ಎಂಗೇಜ್ ಮಾಡೋ ಚಾಲೆಂಜ್ ಇದೆ. ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಅಟ್ ದ ಸೇಮ್ ಟೈಮ್ ಅದಕ್ಕೋಸ್ಕರ ಅಂತ ನಾವೇನು ಕಮರ್ಷಿಯಲ್ ಸಿನಿಮಾ ಅಂತ ಕರಿತೀವಿ, ನಾನು ಆ ಕಡೆ ಹೋಗ್ಬಿಟ್ಟು ಒಂದು ಸಾಹಸ ಮಾಡೋಕ್ಕಾಗಲ್ಲ ಅಂಟಿಲ್ ಐ ಲರ್ನ್. ಸೊ ಅವರು ಕೂಡ ಅವ್ರ ಸ್ಟ್ರೆಂತ್ ಏನಿದೆ ಅದ್ರ ಪ್ರಕಾರ ಅವ್ರು ಆನೆಸ್ಟಾಗಿ ಕತೆ ಹೇಳ್ತಾ ಇದ್ದಾರೆ. ನಾನು ಕೂಡ ನನ್ನ ಸ್ಟ್ರೆಂತ್ ಏನಿದೆ ನಾವೆಲ್ಲ ಸೇರಿಕೊಂಡು ಅದನ್ನು ಆನೆಸ್ಟಾಗಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದಟ್. ನಾವು ಅವರು ಬೇರೆ ಅಲ್ಲ. ಇಲ್ಲ, ನಮ್ದು ಒಂದು ರೀತಿನಲ್ಲಿ ಕಮರ್ಷಿಯಲ್ ತಾನೆ ಅಲ್ವಾ? ನಮಗೂ ಬಿಸ್ನೆಸ್ ಇಲ್ಲದೆ ನಾವು ಹೆಂಗೆ ಸರ್ವೈವ್ ಮಾಡ್ತೀವಿ? ಪಾಪ ನಮ್ಮ ಪ್ರೊಡ್ಯೂಸರ್ಗೂ ದುಡ್ಡು ವಾಪಸ್ ಬರಲೇಬೇಕು. ಸೊ ದೇರ್ ಇಸ್ ಅ ಕಮರ್ಷಿಯಲ್ ಆಂಗಲ್ ಟು ಆಲ್ ಫಿಲ್ಮ್ಸ್. ಎಕ್ಸಾಕ್ಟ್ಲಿ. ಬಟ್ ಇಟ್ಸ್ ನೈಸ್. ಇಟ್ಸ್ ಬೀನ್ ಅ ಗುಡ್ ಜರ್ನಿ. ಮ್ಯಾಮ್, ನಿಮ್ಮ ಜರ್ನಿ ಅಂತ ತೊಗೊಂಡ್ರು ನೀವು ಲೂಸಿಯಾ, ಮಾದ ಮತ್ತು ಮಾನಸಿ ಆಗಿರ್ಬೋದು, ರಾಟೆ ಆಗಿರ್ಬೋದು, ನಾವು ಯಾರೂ ಮರೆಯೋಕ್ಕೆ ಹೋಗಲ್ಲ. ಮ್ಯಾಮ್, ಈಗ ಸಾರಾಂಶ ಗಂಟ ನಿಮ್ಮ ಪಾತ್ರಗಳು ನಿಮ್ಗೆ ಎಷ್ಟು ಖುಷಿ ಕೊಡ್ತಿದೆ? ತುಂಬ ಖುಷಿ ಕೊಡ್ತಿದೆ ನನಗೆ. ಶ್ರುತಿಯಾಗಿ ಸ್ವಿಚ್ ಆಫ್ ಮಾಡಿ ಶ್ರುತಿ ನನಗೆ ಗೊತ್ತೇ ಇಲ್ಲ, ಇವಳೊಂದು ಹೊಸ, ಶಿ ಈಸ್ ಅ ನ್ಯೂ ವುಮನ್, ಶಿ ಈಸ್ ಅ ನ್ಯೂ ಗರ್ಲ್, ಟು ಟ್ರೈ ಆ್ಯಂಡ್ ಫೈಂಡ್ ಹರ್ ಅಲ್ಲ, ಐ ಥಿಂಕ್ ಇಟ್ಸ್ ವೆರಿ ಎಕ್ಸೈಟಿಂಗ್. ಆ್ಯಂಡ್ ದಟ್ ಈಸ್ ವಾಟ್ ಕೀಪ್ಸ್ ಅಸ್ ಗೋಯಿಂಗ್ ಆಲ್ಸೋ ಆಸ್ ಆ್ಯಕ್ಟರ್ಸ್, ಟು ಕಾನ್ಸ್ಟೆಂಟ್ಲಿ ಫೈಂಡ್ ದಿಸ್ ಅದರ್ ಪರ್ಸನ್. ಆ್ಯಕ್ಟರ್ಸ್, ಡಿರೆಕ್ಟರ್ಸ್, ರೈಟರ್ಸ್ ಎಲ್ಲನೂ ಟು ಫೈಂಡ್ ಯುವರ್ ಟ್ರೂತ್ ಅಂಡರ್ ಇಮ್ಯಾಜಿನರಿ ಸರ್ಕಮ್ಸ್ಟಾನ್ಸಸ್. ನೆನ್ನೆ ಅಷ್ಟೇ ಮಾತಾಡಿದ್ದು. ಇದರಲ್ಲೊಂದು ಲೈನ್ ಬರುತ್ತೆ, ಫಿಲ್ಮ್ನಲ್ಲೂ ಕೂಡ ಆ ಲೈನ್ ಇದೆ, ವಾಸ್ತವವನ್ನು ಅರಿಯಲು ಕಲ್ಪನೆಯಲ್ಲಿ ಅಲೆದಾಡುವ ಅಂತ ಇದೆ. ಸೇಮ್ ಈ ಲೈನ್ ಫಿಲ್ಮ್ನಲ್ಲೂ ಇದೆ ಒಂದು ಕಡೆ ಅಂತ. ಸೊ ಬಟ್ ದಟ್ ಈಸ್ ಅವರ್ ಲೈಫ್ ಇನ್ ಅ ವೇ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಮ್ಯಾಜಿನರಿ ಸರ್ಕಮ್ಸ್ಟಾನ್ಸಸ್, ಫೈಂಡಿಂಗ್ ಟ್ರೂತ್ ಇನ್ ಇಮ್ಯಾಜಿನರಿ ಸರ್ಕಮ್ಸ್ಟಾನ್ಸಸ್, ಅದು ನನಗೆ ಬಹಳ ಖುಷಿ ಕೊಡುತ್ತೆ. ಸರ್, ಒಂದು ನಿಮಗೆ ಪ್ರಶ್ನೆ ಕೇಳಬೇಕಂದ್ರೆ, ಅಫ್ಕೋರ್ಸ್ ಮ್ಯಾಮ್ ಹೇಳಿದ್ರು ಪ್ರೊಡ್ಯೂಸರ್ ಸರ್, ಏಕೆಂದರೆ ಈ ಥರ ಕ್ರೂಷಲ್ ಟೈಮಲ್ಲಿ ಕೂಡ ಈ ಥರ ಸಬ್ಜೆಕ್ಟ್ ಜೊತೆ ಒಂದು ಸಿನಿಮಾಗೆ ದುಡ್ಡು ಹಾಕಬೇಕು ಅಂದರೆ ತುಂಬ ಎದುರ್ಕೋತಿದ್ದಾರೆ ಇವತ್ತಿನ ಕಾಲದಲ್ಲಿ ಪ್ರೊಡ್ಯೂಸರ್ಸ್. ಪ್ರೊಡ್ಯೂಸರ್ ಸರ್ ಬಗ್ಗೆ ಏನು ಹೇಳಿ? ಅಯ್ಯೋ, ಇವರು ನಮ್ಮ ಸಿನಿಮಾಗೆ ಇಬ್ಬರು ಪ್ರೊಡ್ಯೂಸರ್ಸ್, ರವಿ ಕಶ್ಯಪ್ ಸರ್ ಮತ್ತು RK ನಲ್ಲಮ್ ಅಂತ, ಕ್ಲಬ್ ಬೋರ್ಡ್ ಪ್ರೊಡಕ್ಷನ್ಸ್ ಅಂತ ಅವ್ರದ್ದು. ರವಿ ಕಶ್ಯಪ್ ಸರ್ದು ವಿಭಾ ಕಶ್ಯಪ್ ಪ್ರೊಡಕ್ಷನ್ಸ್ ಅಂತ ಹೇಳಿ. ಆ್ಯಂಡ್ ರವಿ ಕಶ್ಯಪ್ ಅವ್ರದ್ದು ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಲೂಸಿಯಾ, ಬದ್ಮಾಶ್, ಆಮೇಲೆ ಇವಾಗ ಸಾರಾಂಶ, ಮುಂದೆ ತಾಯಿಜಿ, ಹೊಸಬ್ರ ಜೊತೆ ತುಂಬ ಕೆಲಸ ಮಾಡ್ತಾರೆ ಅವರು. ಕನ್ನಡ ಸಿನಿಮಾ ತುಂಬ ಪ್ರೋತ್ಸಾಹಿಸಿದ್ದಾರೆ. ಅವ್ರು ತುಂಬ ಪ್ಯಾಷನೇಟ್ ಕೂಡ, ತುಂಬ ಅದ್ಧೂರಿಯಾಗಿ ಮಾಡ್ತಾರೆ, ತುಂಬ ಅದ್ಧೂರಿಯಾಗಿ ಮಾಡ್ತಾರೆ. ಯಾವ ಸಬ್ಜೆಕ್ಟಿಗೆ ಜಸ್ಟಿಸ್ ಮಾಡೋಕ್ಕೆ ಏನು ಬೇಕೋ ಅದರಲ್ಲಿ ಕಮ್ಮಿ ಮಾಡಲ್ಲ.
ಸೊ ನನಗೆ ಅಫ್ಕೋರ್ಸ್ ಅವರು ಪರಿಚಯ ಆಗಿದ್ದು ಲೂಸಿಯಾ ಟೈಮ್ನಲ್ಲೇ. ಲೂಸಿಯಾನಲ್ಲಿ ಹಿ ವಾಸ್ ಒನ್ ಆಫ್ ದ ಪ್ರೊಡ್ಯೂಸರ್ಸ್, 12 ಜನ ಪ್ರೊಡ್ಯೂಸರ್ಸ್ ಟೋಟಲಿ ಆ ಸಿನಿಮಾನಲ್ಲಿ. ಆ್ಯಂಡ್ ಅಫ್ಕೋರ್ಸ್ 100ಕ್ಕಿಂತ ಜಾಸ್ತಿ ಜನ ಫಂಡ್ ಮಾಡಿರೋ ಸಿನಿಮಾ. ಅದಾದಮೇಲೆ ಆಕಾಶ್ ಶ್ರೀವತ್ಸ ಪರಿಚಯ ಆಯಿತು, ರವಿ ಕಶ್ಯಪ್ ಪರಿಚಯ ಆಯಿತು, ಆ್ಯಂಡ್ ಆಲ್ ಆಫ್ ದಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಜರ್ನಿ. ಬಟ್ ಇವರು ತುಂಬ ಪ್ಯಾಷನೆಟ್ ಆಗಿ ಫಿಲ್ಮ್ಸ್ ಮಾಡಬೇಕು, ಕನ್ನಡದಲ್ಲಿ ಮಾಡಬೇಕು, ಕಂಟೆಂಟ್ ಪುಷ್ ಮಾಡಬೇಕು, ಅದಕ್ಕೊಂದು ಸ್ಟ್ರಾಂಗ್ ಎಕನಾಮಿಕ್ ವಯಬಿಲಿಟಿ ಕೂಡ ಕ್ರಿಯೇಟ್ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಕೆಲಸ ಮಾಡುವಂಥ ಪರ್ಸನ್. ಆ್ಯಂಡ್ ಥರೋ ಟ್ರಸ್ಟ್ ಇಟ್ಟಿದ್ದಾರೆ ನಮ್ಮ ಮೇಲೆ. ಕಥೆ ಒಂದು ಸಮರಿ ಲೆವೆಲಲ್ಲಿ ಕೇಳಿಬಿಟ್ಟು ಓಕೆ ಹಿಂಗೆ ಮಾಡ್ತಾ ಇದೆಯಾ, ಸರಿ ಯಾರ್ಯಾರನ್ನು ಸೇರಿಸ್ಕೋತಾ ಇದೆಯಾ, ಅಷ್ಟೇ ಒಂದು ಸರ್ಫೇಸ್ ಲೆವೆಲಲ್ಲಿ ನನ್ನ ಹತ್ರ ವಿಚಾರಿಸ್ಕೊಂಡು ಮಾಡೋಣ ಅಂಥೇಳಿ ಪೂರ್ತಿ ಟ್ರಸ್ಟ್ ಮಾಡಿ ನಾನು ಕೇಳಿದ ಬಜೆಟ್ ನನಗೆ ಕೊಟ್ಟು, ಆ್ಯಂಡ್ ಫ್ರಮ್ ಮೈ ಎಂಡ್ ನಾನು ಏನು ಪ್ರಾಮಿಸ್ ಬಜೆಟ್ ಇದೆ ಅದರೊಳಗೆ ಎಕ್ಸೀಡ್ ಆಗದಲ್ಲೇ ನಾನು ಡೆಲಿವರ್ ಮಾಡಿದ್ದೀನಿ. ಆ್ಯಂಡ್ ದಟ್ ಈಸ್ ಬಿಕಾಸ್ ಆಫ್ ಅವರ್ ಟೀಮ್ ವರ್ಕ್ ಹಿಯರ್. ಬಟ್ ಅವ್ರು ಅಮೇರಿಕಾಲಿ ಇದ್ಕೊಂಡು ಆ ಥರ ಟ್ರಸ್ಟ್ ಮೇಲೇ, ಓನ್ಲಿ ಬಿಕಾಸ್ ಆಫ್ ಟ್ರಸ್ಟ್ ನಮಗೆ ಕೇಳಿದ ಬಜೆಟ್ ಗ್ರಾಂಟ್ ಮಾಡಿ ಈ ಸಿನಿಮಾ ಇವಾಗ ರೆಡಿ ಆಗಿದೆ ಅಲ್ಲ. ಸೊ ಕುಡೋಸ್ ಟು ಹಿಮ್ ಆ್ಯಂಡ್ RK Nallam, ರಾಮಕೃಷ್ಣ ನಲ್ಲಂ, ಬೋತ್ ಆರ್ ವೆರಿ ಪ್ಯಾಷನೆಟ್, ವೆರಿ ಸಪೋರ್ಟಿವ್. ಆ್ಯಂಡ್ We need more people like ವಿ ನೀಡ್ ಮೋರ್ ಪೀಪಲ್ ಲೈಕ್ ದ್ಯಾಟ್. ವಿತೌಟ್ ದೆಮ್ ಈ ಥರ ನಮಗೆ ಕಮರ್ಷಿಯಲ್ ಕನ್ಸಿಡರೇಷನ್ಸ್ ಅಷ್ಟು ತಲೆ ಕೆಡಿಸ್ಕೊಳ್ದಲೆ ಚೆನ್ನಾಗಿ ಒಂದು ಕಥೆ ಮಾಡೋಣ ಅನ್ನೋ ಧೈರ್ಯ ನಮಗೆ ಬರೋದು ಬಿಕಾಸ್ ಆಫ್ ಪೀಪಲ್ ಲೈಕ್ ದ್ಯಾಟ್. ಸೊ ನಮಗೆ ಅಂದರೆ ಲೈಕ್ ನ್ಯೂ ಫಿಲ್ಮಿಂಗ್. ಎಕ್ಸಾಕ್ಟ್ಲಿ. ಸೊ ಬಿಕಾಸ್ ನಮ್ಮೆಲ್ರಿಗೂ ಸಪೋರ್ಟ್ ಬೇಕಲ್ಲ. ಎಷ್ಟು ಜನ ಗೊತ್ತು ನನಗೆ ಓದಾಡ್ತಿರೋದು ಪ್ರೊಡ್ಯೂಸರ್ ಅಂತ. ಯಾಕೆ ಈ ಮಾತು ಕೇಳಿದೆ ಅಂದರೆ ಸರ್, ಲಾಕ್ಡೌನ್ ಆದಮೇಲೆ ಇಂಡಸ್ಟ್ರಿ ಪರಿಸ್ಥಿತಿ ಬದಲಾಗಿದೆ. ಎಲ್ಲರೂ ಸ್ಟಾರ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಅಮೌಂಟ್ನ ಹೊಸಬ್ರ ಮೇಲೆ ಮಾಡ್ತೀವಿ, ಫಿಲ್ಮ್ ಮೇಕರ್ಸ್ ಮೇಲೂ ಮುಂಚೆಯಿಂದಲೂ ನಿಜ. ಹೌದು. ಬಟ್ ಈ ಲಾಕ್ಡೌನ್ ಆದಮೇಲೆ ಜಾಸ್ತಿ ಆಗಿದೆ. ಸಾರಾಂಶ ನೀವು ಲಾಕ್ಡೌನ್ ಆದಮೇಲೆ ಮಾಡಿದ್ದು ಅಂತ ಅಂದರೆ ಹೌದು ನಂತರ. ಸೊ ಅದಕ್ಕೋಸ್ಕರ ಪ್ರೊಡ್ಯೂಸರ್ ಸರ್ ನಿಮ್ಮ ಅವ್ರಿಗೊಂದು ಸಿನಿಮಾ ಮಾಡ್ಕೊಡ್ತಾ ಇದ್ದೀರಾ ಅಂದರೆ ನೀವೇನು ಹೇಳಿ ಒಪ್ಸಿದ್ರಿ ಸರ್? ನಾನು ಏನೂ ಹೇಳಿಲ್ಲ ಅವರಿಗೆ, ಅದೇ ಹೇಳ್ತಾ ಇರೋದು. ಅವ್ರು ಹಿ ಕಮ್ಸ್ ವಿತ್ ದಟ್ ಪ್ಯಾಷನ್. ನಾನು ಬರೆದಿರೋ ಕಥೆ ಒಂದು ಅಂದಾಜಲ್ಲಿ ಅವ್ರಿಗೆ ಐಡಿಯಾ ಆಯಿತು. ಆ್ಯಂಡ್ ನಾನು ಯಾವ ಟೀಮ್ ಕಟ್ಟಿದ್ದೀನಿ ಅದು ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಇನ್ ಫಿಲ್ಮ್ ಮೇಕಿಂಗ್ ಆ್ಯಂಡ್ ಇನ್ ಸಿನಿಮಾ ಅದು ಅವ್ರಿಗೆ ಗೊತ್ತಿರೋ ವಿಷಯ. ಯಾಕಂದರೆ ನಮ್ಮ ಅಫ್ಕೋರ್ಸ್ ಐ ನೋ ಹಿಮ್ ಫ್ರಮ್ 11-12 years. ಸೊ ಮತ್ತೆ ಲೂಸಿಯಾಯಿಂದನೂ ಪರಿಚಯ ಅಲ್ಲ? ಎಕ್ಸಾಕ್ಟ್ಲಿ, ಲೂಸಿಯಾಯಿಂದ ಪರಿಚಯ. ಸೊ ಜಸ್ಟ್ ಮುಂಚೆ. ಸೊ ಲೂಸಿಯಾ ರಿಲೀಸ್ ಆಗಿದೆ 2013, ಸುಮಾರು 2012ಇಂದ ನನಗೆ ಗೊತ್ತು. ಸೊ 12 ವರ್ಷ ನಮ್ಮ ಒಡನಾಟ, ರೈಟ್? ಸೊ ನನಗೆ ಅನ್ಸುತ್ತೆ ನಿಮ್ಮ ಹತ್ರ ಒಂದು ಸ್ಕ್ರಿಪ್ಟ್ ಇದೆ ಅಂತ. ಇಲ್ಲ, ಇಷ್ಟು ಹೆಂಗೆ ಒಪ್ಸಿದ್ರಿ ಅಂತ ಮತ್ತೆ ಕೇಳ್ತಿದ್ದೀರಲ್ಲ, ಅದಕ್ಕೆ ನನಗೆ ಕೇಳಿ. ಆ ಪ್ಯಾಷನಿಂದಲೇ ಸಮ್ ಸ್ಟೋರೀಸ್ ಜಸ್ಟ್ ಅದು ಇದಕ್ಕೆ ಒಂದು ಸಾಮಾಜಿಕ ಮೆಸೇಜ್ ಇರುವಂಥ ಸಿನಿಮಾ ಅಲ್ಲದಿದ್ರು ಕೂಡ ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್. ಯಾವತ್ತೋ ಒಂದು ದಿವಸ ಮಧ್ಯಾಹ್ನ ಸ್ವಲ್ಪ ಟೈಮ್ ಇದೆ, ಏನು ಸಿನಿಮಾ ಮಾಡಿ ಇದು ಮುದ್ದಾಗಿದೆ ನೋಡೋಣ ಅಂತ ಅನಿಸೋವಂಥ ಸಿನಿಮಾ. ಆ್ಯಂಡ್ ಸಿನಿಮಾ ನೋಡಾದ್ಮೇಲೆ ಯಾರೋ ಒಬ್ಬರು ನೆನಪು ಬರ್ತಾರೆ, ಅವ್ರಿಗೆ ಒಂದು ಫೋನ್ ಮಾಡಿ ಮಾತಾಡೋಣ, ಮೀಟ್ ಮಾಡೋಣ, ಮನೆಗೆ ಕರೆಯೋಣ, ಅಥವಾ ಅವ್ರ ನೆನಪಿನಲ್ಲೇ ಒಂದು ಸ್ವಲ್ಪ ಸಮಯ ಕಳೆಯೋಣ. ಆಲ್ಸೋ ನನಗೆ ಆ್ಯಕ್ಚುಲಿ ಇದು ಒಂದು ಪರ್ಸನಲ್ ಪ್ರಾಬ್ಲಮ್. ನಾನು ನೆನ್ನೆ ಯೋಚನೆ ಮಾಡ್ತಿದ್ದೆ, ನನ್ನ ಮಗಳ ಜೊತೆ ನಾನು ಕೂತ್ಕೋಬೇಕಾದ್ರೆ ಇವಳ ಜೊತೆ ನಾನು ಯಾವ ಕನ್ನಡ ಸಿನಿಮಾ ನೋಡಬಹುದು ಅನ್ನೋ ಒಂದು ಪ್ರಶ್ನೆನ ಯಾವಾಗಲೂ ಕಾಡುತ್ತೆ ಗೊತ್ತಾ. ಯಾವ ಸಿನಿಮಾ ಇವಳ ಜೊತೆ, ಮಕ್ಳದ್ದು ಒಂದು ಸಿನಿಮಾ ಇವ್ರು ರೈಲ್ವೆ ಚಿಲ್ಡ್ರನ್ ಅಂತ ಮಾಡಿದ್ರು ಪೃಥ್ವಿ ಕೊಣ್ಣೂರವರು, ಅದು ಒಂದು ಆಲ್ರೆಡಿ ನಾನು ತೋರಿಸಿದ್ದಾಯಿತು. ಆಮೇಲೆ ಅವಳಿಗೆ ಲೂಸಿಯಾ ಅವಳು ಅರ್ಧ ಓಡೋಗ್ಬಿಟ್ಲು. ಸೊ ಮಕ್ಕಳ ಜೊತೆ ನಾವು ನೋಡೋವಂಥದ್ದು ಯಾವ ಸಿನಿಮಾ ಇದೆ ಅಂತ ಕೇಳಿದ್ರೆ ಸಾರಾಂಶ ಆ್ಯಕ್ಚುಲಿ ಅದಕ್ಕೆ ಸೇರಿಕೊಡುತ್ತೆ. ಅದು ಆಲ್ರೆಡಿ ಇವರಿಬ್ಬರು ಮಾತಾಡಿದ್ದು ನಾನು ಕೇಳಿದೆ, ದೀಪಕ್ ಅವರು ಮತ್ತು ಸೂರ್ಯವಶಿಷ್ಟ ಅವರು. ಬಟ್ ನಾನು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ ದ್ಯಾಟ್ ಈ ಒಂದು ಸಿನಿಮಾನ ಆರಾಮಾಗಿ ಮಕ್ಕಳನ್ನು ಕರ್ಕೊಂಡು ಹೋಗಿ ತೋರಿಸೋವಂಥದ್ದು ಭಾಷೆ ಹೇಳ್ಕೊಡಕ್ಕೆ ಮಾತ್ರ ಅಲ್ಲದೆ, ಬಿಕಾಸ್ ದೇರ್ಸ್ ಅ ವೆರಿ ನೈಸ್ ಡೈಲಾಗ್ ವಿತ್ ಲ್ಯಾಂಗ್ವೇಜ್ ಆಲ್ಸೋ, ಅಬೌಟ್ ಕನ್ನಡ ಇಂಗ್ಲೀಷ್ ಅನ್ನೋದು ತುಂಬ ಚೆನ್ನಾಗಿ ಇವ್ರು ಟ್ರೀಟ್ ಮಾಡಿದ್ದಾರೆ. ಅದು ಮಾತ್ರ ಅಲ್ಲದೆ ಆ ಮಕ್ಕಳಿಗೆ ಎಂಟರ್ಟೈನ್ ಮಾಡುವಂಥದ್ದು 2 ಪಾತ್ರಗಳು ಇದೆ ಕೂಡ ಮಾತಾಡಿದ್ರೆ ಮಕ್ಕಳುಗಳು ಜಾಸ್ತಿ ಎಂಜಾಯ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಆ್ಯಂಡ್ ಅವರಿಗೆ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಬಟ್ ಅವ್ರವ್ರದ್ದು ಇದರಲ್ಲಿ ಮಕ್ಕಳು ಅವ್ರ ಏಜಿಗೆ ಎಂಜಾಯ್ ಮಾಡುವಂಥದ್ದು. ಮತ್ತು ಈ 2 ಕ್ಯಾರೆಕ್ಟರ್ಸ್ ಮಾತಾಡೋದನ್ನು ಬಹುಶಃ ಲಾಟ್ ಆಫ್ ಅಡಲ್ಟ್ಸ್ ವಿಲ್ ರಿಯಲಿ ಎಂಜಾಯ್ ಆ್ಯಂಡ್ ರಿಲೇಟ್. ಸೊ ಸರ್ ಆಗಿದ್ದು ಮ್ಯಾಮ್ ಆಗಿದ್ದು. ಮ್ಯಾಮ್, ಒಂದು ಪ್ರಶ್ನೆ ಕೇಳಂಗಿದ್ರೆ, ನೀವು ಮಲಯಾಳಮಲ್ಲೂ ಮಾಡಿದ್ದೀರಾ, ತಮಿಳಲ್ಲೂ ಮಾಡಿದ್ದೀರಾ, ಕನ್ನಡದಲ್ಲೂ ಮಾಡಿದ್ದೀರಾ. ಏನಕ್ಕೆ ಈ ಮಾತು ಕೇಳ್ತಾ, ಇಫ್ ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮ್ಯಾಮ್. ಒಂದು ಸಿನಿಮಾ ಆದಾದಮೇಲೆ ಎಲ್ಲರೂ ಇವತ್ತಿನ ಕಾಲಕ್ಕೆ ಎಲ್ಲರೂ ಬೇರೆ ಭಾಷೆಗೆ ಹೋಗ್ತಿದ್ದಾರೆ, ಕನ್ನಡ ಮರಿತಿದ್ದಾರೆ. ಸೊ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕಾಂಟ್ರವರ್ಸಿ, ಬಟ್ ಒಂದು ಏನು ಹೇಳಿದೆ, ಮತ್ತೆ ಕಂಬ್ಯಾಕ್ ಅನ್ನೋದಕ್ಕಿಂತ ಕನ್ನಡಕ್ಕೆ ಮತ್ತೆ ವಾಪಸ್ ಬರೋದು ತುಂಬ ಕಡಿಮೆ ಆಗಿದೆ. ಬಟ್ ನೀವು ಎಲ್ಲ ಕಡೆ ಮಾಡೋದ್ರೂ ಇವತ್ತು ಕನ್ನಡನ ಅಷ್ಟು ಸ್ಪಷ್ಟವಾಗಿರ್ಬೋದು, ಕನ್ನಡ ಮಾತಾಡೋದಾಗಿರ್ಬೋದು, ಕನ್ನಡದ ಸಿನಿಮಾ ಮಾಡ್ತಾ ಇರ್ಬೋದು,
ಮ್ಯಾಮ್ ಈ ಬೆಳವಣಿಗೆ ಏನು ಅನಿಸುತ್ತೆ ಮ್ಯಾಮ್? ಬಿಕಾಸ್ ನೀವು ಇಂಡಸ್ಟ್ರಿನ ಫ್ರಮ್ ಪಾಸ್ಟ್ 10 years ನೀವು ಆವಾಗಲೂ ನೋಡಿದ್ದೀರಿ, ಇವಾಗಲೂ ಈ ಬೆಳವಣಿಗೆ ನೋಡ್ತೀರಿ. ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಿ ಆ್ಯಂಡ್ ನನಗೆ ಗೊತ್ತಿರೋವಂಥದ್ದು ಕಲ್ಚರ್ ಇದೆಯಲ್ಲ ಅದು ಕನ್ನಡಕ್ಕೆ ಸೇರಿದ್ದು, ಬೆಂಗಳೂರಿಗೆ ಸೇರಿದ್ದು. ಸೊ ನಾನು ಯಾವಾಗಲೂ ವಾಪಸ್ ದಿಸ್ ಇಸ್ ಹೋಮ್ ಫಾರ್ ಮೀ. ಕನ್ನಡ ನನ್ನ ಅನ್ನದ ಭಾಷೆ, ಯಾವಾಗಲೂ ಹೇಳಿದ್ದೀನಿ. ಮಾತೃಭಾಷೆ ಅಲ್ಲದೆ ಇದ್ದಿದ್ರೂ ಕೂಡ ಇದು ನನ್ನ ಅನ್ನದ ಭಾಷೆ. ಇಟ್ ಪುಟ್ಸ್ ಫುಡ್ ಆನ್ ಮೈ ಪ್ಲೇಟ್. ಸೊ ನಾನಂತೂ ವಾಪಸ್ ಬಂದೇ ಬರ್ತೀನಿ. ಸೊ ಮ್ಯಾಮ್, ಸರ್ ಇಬ್ರಿಗೂ ಒಂದು ಕ್ವಶನ್ ಕೇಳೋಕ್ಕೇನೆಂದರೆ, ಸಾರಾಂಶ ಎಲ್ಲ ಸಿನಿಮಾದಲ್ಲೂ ಎಲ್ಲ ಚಿತ್ರಗಳಲ್ಲೂ ಕೊನೆಯದಾಗ ಸಾರಾಂಶ ಇಟ್ಟಿರ್ತಾರೆ. ಆದರೆ ಜನ ಈ ಸಾರಾಂಶಕ್ಕೆ ಬಂದು ನೋಡಬೇಕು, ಏನಕ್ಕೆ ಬಂದು ನೋಡಬೇಕು ಅಂದರೆ ಏನಕ್ಕೆ ಸರ್? ನಮಸ್ಕಾರ. ಅದು ದಟ್ ಈಸ್ ಒನ್ ಆಫ್ ದ ಸ್ಟ್ರಾಂಗ್ ರೀಸನ್ಸ್, ಬಟ್ ಪ್ಲೀಸ್ ಗೋ ಫಾರ್. ಫೆಬ್ರವರಿ 14ನೇ ತಾರೀಕು ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರೇಮಿಗಳ ದಿನ, ವ್ಯಾಲೆಂಟೈನ್ಸ್ ಡೇ. ಇಮ್ಮಿಡಿಯೇಟ್ಲಿ ಒಂದಿನದ ನಂತರ ಫ್ರೈಡೇ ಫೆಬ್ರವರಿ 15th. Thursday February 15th. Thursday February 15th. ಓಕೆ. ಇಮಿಡಿಯೇಟ್ಲಿ ದ ನೆಕ್ಸ್ಟ್ ಡೇ ಥರ್ಸ್ಡೇ ಫೆಬ್ರವರಿ 15ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ಸೊ ಪ್ರೇಮಿಗಳ ದಿನ, ನಾವು ನಮ್ಮ ಪ್ರೇಮದ ದಿನ, ಪ್ರೇಮದ ದಿನ, ಮೋರ್ ದೆನ್ ಪ್ರೇಮಿಗಳ ದಿನ. It's ಪ್ರೇಮದ ದಿನ. It's about love and not the lovers. Yeah. Okay. ಡೈರೆಕ್ಟರ್. ಬಟ್ ದಟ್ ಮೇಕ್ಸ್ ಸೆನ್ಸ್ ಅಲ್ಲ? ಸೊ ಪ್ರೇಮದ ದಿನ ಅವತ್ತು ನಾವು ಯಾರ ಜೊತೆ ಬೇಕಾದರೂ ನಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೋಬಹುದು ಅಲ್ವಾ? ಸೊ ಐ ಥಿಂಕ್ ನೆಕ್ಸ್ಟ್ ಡೇ ಬಂದು ಸಾರಾಂಶ ನೋಡಿದ ತಕ್ಷಣ ಇನ್ನೊಂದು ಚೂರು ಜಾಸ್ತಿ, ಆಹಾ ಐ ಲವ್ ದಿಸ್ ಪರ್ಸನ್, ಐ ಲವ್ ದ್ಯಾಟ್ ಪರ್ಸನ್ ಅಂತ ಲಿಸ್ಟಿಗೆ ಸ್ವಲ್ಪ ಜಾಸ್ತಿ ಜನ ಸೇರ್ಕೋತಾರೆ ಅಂತ ನನ್ನ ಅಭಿಪ್ರಾಯ. ಸೊ ಟು ಕಮ್ ಫೀಲ್ ಲವ್ ಆ್ಯಂಡ್ ಫೀಲ್ ಲವ್ಡ್, ಸಾರಾಂಶ ಸಿನಿಮಾ ನೋಡಲೇಬೇಕು. ನಾನು ಸರ್ ನೀವು ಹೇಳೋದಾದ್ರೆ ಇವ್ರಿಗೆ ಹೇಳಿದ್ದನ್ನೇ ಸೇರಿಸ್ತೀನಿ. ಎಷ್ಟೋ ಜನ ನಮ್ಮ ಜೀವನದಲ್ಲಿ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ಟೈಮ್ ನಮ್ಮ ಪ್ರೀತಿ ಪಾತ್ರರಾಗಿರ್ತಾರೆ. ಕಾರಣಾಂತರ ಅವ್ರ ಜೊತೆ ಟಚ್ ಹೊರಟೋಗಿರುತ್ತೆ. ಈ ಸಿನಿಮಾದ ನಂತರ ಮತ್ತೆ ಅವ್ರಿಗೊಂದ್ಸತಿ ರೀಚ್ ಔಟ್ ಮಾಡಿಬಿಟ್ಟು ಆ ಸ್ನೇಹನ ರೀಕಿಂಡಲ್ ಮಾಡಬೇಕು ಅನ್ನೋ ಫೀಲಿಂಗ್ ನಿಮಗೆ ಕೊಡುತ್ತೆ. ಆ್ಯಂಡ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಸ್, ಬಟ್ ಕ್ಲೋಸ್ ಫ್ರೆಂಡ್ ಇರ್ಬೋದು, ಅಂಕಲ್ ಇರ್ಬೋದು, ಆಂಟಿ ಇರ್ಬೋದು, ಅಥವಾ ತಂದೆ ತಾಯಿ, ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ಆಡದೇ ಇರೋ ಮಾತನ್ನ ಇನ್ಮೇಲೆ ಅದು ಹೊರಗೆ ಬರಲಿ, ಅದು ಸೈಲೆನ್ಸಲ್ಲೇ ಮುಚ್ಚಿಟ್ಕೊಳ್ಳೋದು ಬೇಡ ಅಂತ ಅನಿಸೋ ಸಿನಿಮಾ ನನ್ನ ಒಪಿನಿಯನ್ನಲ್ಲಿ. ನಾನು ಹೇಳಕ್ಕೆ ಟ್ರೈ ಮಾಡಿರೋದು ಕೂಡ ಆ್ಯಟ್ ಸಮ್ ಲೆವೆಲ್ ಅದೇನೆ. ಆ್ಯಂಡ್ ಐ ಥಿಂಕ್ ನಮ್ಮೆಲ್ಲರ ಜೀವನದಲ್ಲಿ ಹಂಗಿರುತ್ತೆ. ಯಾರ ಜೊತೆನೋ ಫಾರ್ ವಾಟ್ ಎವರ್ ರೀಸನ್ ಕಮ್ಯುನಿಕೇಷನ್ ಗ್ಯಾಪ್ಸ್ ಇದ್ದೇ ಇರುತ್ತೆ. ಆ ಗ್ಯಾಪ್ನ ಕ್ಲೋಸ್ ಮಾಡಬೇಕು ಅಂತ ಅನಿಸುತ್ತೆ ಈ ಸಿನಿಮಾ ನೋಡಾದ್ಮೇಲೆ. ಎಲ್ಲರ ಕಥೆ, ನಮ್ಮೆಲ್ಲರ ಕಥೆ, ನಾವೆಲ್ಲರೂ ಕಥೆಗಾರರೇನೆ. ಸೊ ಖಂಡಿತ ನೀವು ಸಿನಿಮಾನ ಇಷ್ಟಪಡ್ತೀರಾ. ದಯವಿಟ್ಟು ಬನ್ನಿ. February 15th, 2024 ನಿಮ್ಮ ಭೇಟಿ ಚಿತ್ರಮಂದಿರದಲ್ಲಿ. ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿ ನನಗೆ ಕೆಲವು ಸಾರಾಂಶಗಳು ಉಳಿತು. ಇದೇ February 15th ನಾವು ನಿಮ್ಮ ಸಿನಿಮಾ ನೋಡೋಕೆ ಬರ್ತೀವಿ. ಖಂಡಿತ. ಹೋಪ್ ಯು ಹ್ಯಾಡ್ ಎ ಗುಡ್ ಟೈಮ್. ಥ್ಯಾಂಕ್ ಯು ಅಕ್ಷಯ್. ಆಲ್ ದಿ ಬೆಸ್ಟ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.